ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯಂತಿ ಜಾನಕಿ ಭರ್ತುಶ್ಚರಣಾಂಭೋಜರೇಣವಃ ನಮತ್ಸುರ ಕಿರೀಟಸ್ಥಾನ್ ಏಮಣೀನ್ ಅತಿಶೇರತೆ ದುರಂತ ದುರಿತಧ್ವಾಂತ ವಿಪಾಟನ ಪಟೀಯಸೆ ಬಾದರಾಯಣ ಸೌಮ್ಯಾಯ ಪರಸ್ಮೈ ಮಹಸೇ ನಮಃ. ನಮಾಮಿ ಶ್ರೀಮದಾನಂದ ತೀರ್ಥಾಚಾರ್ಯಂ ಪರಂ ಗುರುಂ ಯಸ್ಯ ವಾಣೀ ಕೃಪಾಣೀಯಂ ನಿಕೃಂತತಿ ಭವಾಟವೀಂ ಪ್ರಣಮ್ಯ ಚರಣಾಂಭೋಜೆ ಗುರೂಣಾಂ ತತ್ಕೃಪಾಬಲಾತ್ ಸನ್ಯಾಯವಿವೃತೇರ್ವ್ಯಾಖ್ಯಾಂ ಕರಿಷ್ಯಾಮಿ ಯಥಾಮತಿ. ಚೇತನಾಚೇತನ ಜಗನ್ನಿಯಂತ್ರೇಶೇಷ ಸಂವಿದೆ ನಮೋ ನಾರಾಯಣಾಯಾಜ ಶರ್ವಶಕ್ರಾದಿವಂದಿತ ಕೃತ್ವಾ ಭಾಷ್ಯಾನುಭಾಷ್ಯೇಹಮಪಿ ವೇದಾರ್ಥ ಸತ್ಪತೇಃ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾ ಸನ್ಯಾಯವಿವೃತಿಂ ಸ್ಫುಟಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚೋಪಕಾರಿಕಾಂ ಪ್ರೀತಿ ತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಚಿ ಕ್ಷೀರಾಬ್ಧಿ ಮಾಮತ್ಯ ಧೀಮಂದರ ಮಹೀವ್ರತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೇಂದ್ರಮಹಂ ಭಜೆ. ವಿದ್ಯಾದಿರಾಜಾದಿ ಮಹಾಮುನೀಂದ್ರ ಹೃದ್ದೇವ ಸಂಚಿಂತಿತ ವಿಷ್ಣುತತ್ವ ಉದ್ಯೋಗಯುಕ್ತ ಭಗವತ್ಕಥಾಯಾಂ ಸದ್ಯೋ ಮಮಾನುಗ್ರಹಮೇವ ಪ್ರಿಯುಃ. ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಸ್ಸಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಸತ್ಯಾಭಿಜ್ಞ ಕರಾಬ್ಜೋತ್ತಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನವೀನ್ಯಾಯ ಸುಧಾರತಾನ್. ಶ್ರೀಮತ್ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಳುಭಿಃ ತಾನ್ ವಂದೇ ರಾಮಚಂದ್ರಾರ್ಯ ಶಿಷ್ಯಾನ್ ಯದು ಸುತಾಹ್ವಯಾನ್. ಶ್ರೀ ಗುರುಭ್ಯೋ ನಮಃ. ಮಹಾನುಭಾವರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು 37 ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾನು ಸಂಕ್ಷೇಪವಾಗಿ ಹೇಳುವಂತಹ ಗ್ರಂಥ ನ್ಯಾಯ ವಿವರಣ. ಈ ಗ್ರಂಥದ ಬಗ್ಗೆ ಆದ ಸ್ವಲ್ಪ ಪರಿಚಯವನ್ನು ಮಾತ್ರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನ್ಯಾಯ ವಿವರಣ ಅಂತ ಗ್ರಂಥ ಇದು ಸಾಕಷ್ಟು ಜನರು ಪ್ರತ್ಯೇಕವಾಗಿ ಪರಿಚಯ ಮಾಡಿಕೊಂಡಿರೋದು ದುರ್ಲಭ. ಅಷ್ಟು ಪರಿಚಯ ಈ ಗ್ರಂಥ ಹೇಗೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ ಇವುಗಳ ಪರಿಚಯವನ್ನು ನಾವು ಸರಳವಾಗಿ ಮಾಡ್ಕೊಂಡ್ಬಿಡ್ಬೋದು. ಆದರೆ ಈ ನ್ಯಾಯ ವಿವರಣ ಗ್ರಂಥ ಅನ್ನೋದು ಬಹಳ ಒಂದು ವಿಲಕ್ಷಣ ಕ್ರಮದಿಂದ ಬರೆದಿರುವಂತಹ ಗ್ರಂಥ. ಶ್ರೀಮದಾಚಾರ್ಯರ ಸಂಪೂರ್ಣ ಬುದ್ಧಿ ಕೌಶಲ್ಯ, ವೇದವ್ಯಾಸ ದೇವರ ಗ್ರಂಥದ ಗಾಂಭೀರ್ಯ ಎಲ್ಲವೂ ಗೊತ್ತಾಗುವಂತಹ ಅತ್ಯದ್ಭುತವಾಗಿರುವಂತಹ ಗ್ರಂಥ ಈ ನ್ಯಾಯ ವಿವರಣ ಅನ್ನೋ ಗ್ರಂಥ. ಇದು ಯಾಕೆ ಮಾಡಿದ್ದಾರೆ ಆಚಾರ್ಯರು ಅಂದರೆ, ಆಚಾರ್ಯರು ನಮ್ಮ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಬರೆದ ಬ್ರಹ್ಮಸೂತ್ರಗಳಿಗೆ ಸುಮಾರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಮಾಡಿದ ವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷ್ಯ. ಆ ಬ್ರಹ್ಮಸೂತ್ರ ಭಾಷ್ಯ ಪ್ರಸಿದ್ಧವಾದ ಒಂದು ಗ್ರಂಥ. ಇನ್ನೊಂದು ಗ್ರಂಥ ನಾವೆಲ್ಲರೂ ಕೇಳಿದ್ದು ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನ ಅಲ್ಲದೆ ಇನ್ನೊಂದು ಗ್ರಂಥವನ್ನು ನಾವು ಕೇಳಿದ್ದೇವೆ, ಅನುಭಾಷ್ಯ. ಅದು ಪೂಜಾ ಮುಗಿದ ಮೇಲೆ ನಾವು ಸರಳವಾಗಿ ಅನುವಾದ ಅಂದ್ರೆ ಪಾರಾಯಣವನ್ನು ಮಾಡ್ತೇವೆ. 4 ಅಧ್ಯಾಯಗಳು, ಅತೀ ಸಂಕ್ಷಿಪ್ತವಾಗಿರುವಂತಹ ಗ್ರಂಥ. ಆದರೆ ಆ ಗ್ರಂಥದ ಮಹತ್ವ ಬಹಳ ದೊಡ್ಡದಿದೆ. ಅದು ನಿಮಗೆ ಆ ಗ್ರಂಥವನ್ನು ಪರಿಚಯ ಮಾಡುವ ವಿದ್ವಾಂಸರು ಅದನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಈ ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಹೇಳಿದೆಯಲ್ಲ, ಅಲ್ಲಿ ಆಚಾರ್ಯ ಏನು ಮಾಡ್ತಾರೆ, ಆ ಅನುವ್ಯಾಖ್ಯಾನದಲ್ಲಿ ಈ ಬ್ರಹ್ಮಸೂತ್ರದಲ್ಲಿಯ ಪ್ರತಿ ಸೂತ್ರಗಳು, ಪ್ರತಿ ಅಧಿಕರಣಗಳನ್ನು ವ್ಯಾಖ್ಯಾನ ಮಾಡುವುದಿಲ್ಲ. ಅಂದರೆ ಬ್ರಹ್ಮಸೂತ್ರದಲ್ಲಿ 564 ಸೂತ್ರಗಳಿದೆ. ಅದರಲ್ಲಿ ಒಂದಿಷ್ಟು ಸೂತ್ರಗಳು ಒಂದು ಕೆಲವು ಸೂತ್ರಗಳು ಒಂದು ವಿಷಯವನ್ನು ಹೇಳೋದು. ಆವಾಗ ಒಂದೇ ವಿಷಯವನ್ನು ಹೇಳುವಂತಹ ಆ ಸೂತ್ರಗಳನ್ನು ಜೋಡಿಸಿದರೆ ಅದನ್ನು ಒಂದು ಅಧಿಕರಣ ಅಂತ ಕರೀತಾರೆ. ಇವಾಗ ನೀವು ನೋಡಿದರೆ ನೀವು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಇದೆ. ಇದು ಜಿಜ್ಞಾಸಾಧಿಕರಣ. ಈ ಅಧಿಕರಣದ ಈ ಒಂದು ಸೂತ್ರ ಒಂದು ವಿಷಯವನ್ನು ಹೇಳ್ತದೆ, ಆದರೆ ಎರಡನೇ ಸೂತ್ರ ಬೇರೆ ವಿಷಯನ ಹೇಳ್ತದೆ. ಅದರಿಂದ ಇನ್ನೊಂದು ಅಧಿಕರಣ. ಅದೇ ಥರ ಜನ್ಮಾದ್ಯಸ್ಯೇತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್, ಇದೆಲ್ಲವೂ ಒಂದೊಂದು ಅಧಿಕರಣಗಳು ಅಂತ ಆಗ್ತವೆ. ಆದರೆ ಈಕ್ಷತೇರ್ನಾ ಶಬ್ದಂ ಅನ್ನುವ ಅಧಿಕರಣದಿಂದ ನೀವು ವಿಚಾರ ಮಾಡಿ ನೋಡಿದರೆ, ಈಕ್ಷತೇರ್ನಾ ಶಬ್ದಂ ಗೌಣಶ್ಚೇನ್ನಾತ್ಮ ಶಬ್ದಾತ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಹೇತ್ವಾವಚನಾತ್ ಸ್ವಾಪ್ಯಾತ್ ಗತಿಸಾಮಾನ್ಯಾತ್ ಶ್ರುತತ್ವಾಚ್ಚ. ಇಷ್ಟು ಸೂತ್ರಗಳು. ಈ ಶ್ರುತತ್ವಾಚ್ಚ ಅನ್ನೋ ಸೂತ್ರದ ತನಕ, ಈಕ್ಷತೇರ್ನಾ ಶಬ್ದಂ ಅನ್ನೋದರಿಂದ ಶ್ರುತತ್ವಾಚ್ಚ ಅನ್ನುವಂತಹ ಸೂತ್ರದ ತನಕ ಈ ಇಷ್ಟೇನು ಕೆಲವು ಸೂತ್ರಗಳಿದೆ, 4-5 ಸೂತ್ರಗಳಿಗೆ ಮೇಲಿದೆ. ಇದು ಎಲ್ಲವೂ ಸೇರಿ ಒಂದೇ ಅಧಿಕರಣ.
ಆಮೇಲೆ ಈ ತರ ಅಧಿಕರಣದಲ್ಲಿ ಒಂದು ಅಧಿಕರಣಕ್ಕೆ ಇಷ್ಟು ಸೂತ್ರಗಳು, ಕೆಲವು ಅಧಿಕರಣಗಳಲ್ಲಿ ಒಂದೇ ಸೂತ್ರಗಳಿರ್ಬೋದು, ಕೆಲವು ಅಧಿಕರಣಗಳಲ್ಲಿ 4, 5 ಸೂತ್ರಗಳು ಇರಬಹುದು. 2 ಸೂತ್ರಗಳು, 3 ಸೂತ್ರಗಳು, 4 ಸೂತ್ರಗಳು, 10 ಸೂತ್ರಗಳು ಕೂಡ ಇದೆ. ಹೀಗೆ ಅಧಿಕರಣಗಳು, ಸೂತ್ರಗಳು ಅಂತ ಇಷ್ಟಿವೆ. ಅದರಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಪ್ರತಿ ಸೂತ್ರ, ಪ್ರತಿ ಅಧಿಕರಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅನುವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ಎಲ್ಲ ಸೂತ್ರ, ಎಲ್ಲ ಅಧಿಕರಣಕ್ಕೆ ಎಂದು ವ್ಯಾಖ್ಯಾನ ಮಾಡಿಲ್ಲ. ಯಾಕೆಂದ್ರೆ ಅನುವ್ಯಾಖ್ಯಾನ ಅನ್ನುವಂತಹ ಗ್ರಂಥ ಅನ್ನೋದು ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಸ್ಪಷ್ಟವಾದ ಅಂಶವನ್ನ ಸ್ಪಷ್ಟಪಡಿಸಲಿಕ್ಕೆ ಬಂದಿರುವಂತಹ ಗ್ರಂಥ ಅದು. ಅದರಿಂದ ಭಾಷ್ಯದಲ್ಲೇ ವ್ಯಾಖ್ಯಾನ ಮಾಡಿದ್ದೇವೆ ಅನ್ನೋದಕ್ಕೋಸ್ಕರ ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ಅನುವ್ಯಾಖ್ಯಾನದಲ್ಲಿ ಹೇಳುವುದಿಲ್ಲ. ಆದರೆ ಅದರಲ್ಲಿ ಆಚಾರ್ಯರಿಗೆ ಒಂದು ಸಣ್ಣ ಮನಸ್ಸಲ್ಲಿ ಒಂದು ಅನಿಸಿತು. ಅಂದ್ರೆ ನಮ್ಮ ಆಚಾರ್ಯರ ಮನಸ್ಸಿನಲ್ಲಿ ಒಂದು ಸಣ್ಣ ವಿಷಯ ಅನಿಸಿತು. ಏನಂದ್ರೆ, ನಾವು ಯಾಕೆ ಎಲ್ಲ ಸೂತ್ರವನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗ ಬಂದಾಗ, ಎಲ್ಲ ಅಧಿಕರಣವನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗ ಬಂದಾಗ ಯಾಕೆ ಅದನ್ನು ಬಿಡಬೇಕು, ಎಲ್ಲವನ್ನು ವ್ಯಾಖ್ಯಾನ ಮಾಡಿಬಿಡೋಣ ಅನ್ನೋದಕ್ಕೋಸ್ಕರ ಆಚಾರ್ಯ ಏನ್ ಮಾಡ್ತಾರೆ, ಯಾವ ಅಧಿಕರಣಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸ್ಪಷ್ಟತಾವನ್ನೇ ಹೆಚ್ಚಿಗೆ ಕೊಟ್ಟಿಲ್ಲವೋ ಆ ಅಧಿಕರಣದ ಯುಕ್ತಿ, ನ್ಯಾಯ, ಲಾಜಿಕ್ ಎಲ್ಲಕ್ಕೂ ಒಂದೇ ಅರ್ಥನೇ. ಲಾಜಿಕ್, ನ್ಯಾಯ ಅಂದ್ರೆ ಲಾಜಿಕ್. ಆ ನ್ಯಾಯವನ್ನ ಮಾತ್ರ ಉದಾಹರಿಸ್ಬಿಡ್ತಾರೆ. ಅಂದ್ರೆ ನಾನು ಹೇಳೋದು 1 by 1 ಹೇಳಿದ್ದೇನೆ. ಆಚಾರ್ಯರು ಹಾಂಗ್ ಮಾಡಿಲ್ಲ. ಆಚಾರ್ಯರು ಗ್ರಂಥ ಬರೆಯೋ ಕಾಲಕ್ಕೆ ಎಲ್ಲ ಸೇರಿಸಿ ಮಾಡಿಬಿಟ್ಟಿದ್ದಾರೆ. ನಾ ಏನು ಹೇಳಿದೆ ಅಂದ್ರೆ, ಮೊದಲು ಗ್ರಂಥ ಮಾಡಿದ್ರು, ಆಮೇಲೆ ಯಾಕಪ್ಪ ಕೆಲವುದು ಬಿಟ್ಟು ಬೇಕು, ಇದನ್ನು ಸೇರಿಸ್ಕೊಂಡ್ಬಿಡೋಣ ಅಂತ ಆಚಾರ್ಯರು ನ್ಯಾಯವನ್ನು ಹೇಳಿದ್ರು ಅಂದೆ ನಾನು. ಆಚಾರ್ಯ ಹಾಂಗ್ ಮಾಡಿಲ್ಲ. ನಾನು ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ವಿಭಾಗ ಮಾಡಿ 1 by 1 ಹೇಳಿದೆ. ಆದ್ರೆ ಆಚಾರ್ಯ ಮಾಡೋ ಕಾಲಕ್ಕೆ ಹ್ಯಾಂಗ್ ಮಾಡಿದ್ದಾರೆ ಅಂದ್ರೆ, ಉದ್ದಕ್ಕೆ ಅನುವ್ಯಾಖ್ಯಾನ ಬರಿತಾ ಬಂದಿದ್ದಾರೆ. ಭಾಷ್ಯದಲ್ಲಿ ಅಸ್ಪಷ್ಟ ಅಂಶಗಳನ್ನ ಸ್ಪಷ್ಟಪಡಿಸ್ತಾ ಬಂದಿದ್ದಾರೆ. ಕೆಲವು ಅಧಿಕರಣಗಳಿಗೆ ಭಾಷ್ಯದಲ್ಲೇ ಸ್ಪಷ್ಟ ಇದೆ, ಅದಕ್ಕೆ ಏನ್ ಮಾಡಿಬಿಟ್ರು, ಅನುವ್ಯಾಖ್ಯಾನದಲ್ಲಿ ಬಿಟ್ಬಿಟ್ರು, ಅಧಿಕರಣ ಸ್ಪಷ್ಟಗೊಳಿಸಿಲ್ಲ. ಆಮೇಲೆ ಏನ್ ಮಾಡಿಬಿಟ್ರು, ಮುಂದಿನ ಅಧಿಕರಣಕ್ಕೆ ಹೋಗ್ಬಿಟ್ರು, ಆ ಅಧಿಕರಣ ಬಿಟ್ಬಿಟ್ರು. ಆದರೆ ಆಚಾರ್ಯ ಏನ್ ಮಾಡ್ತಾರೆ, ಅನುವ್ಯಾಖ್ಯಾನದ ಒಂದು ಜಾಗೆಯಲ್ಲಿ ನ್ಯಾಯಮಾಲಾ ಅಂತ ಒಂದು ಕೊಡ್ತಾರೆ. ಆ ನ್ಯಾಯಮಾಲಾ ಅನ್ನೋದನ್ನೊಂದು ಕೊಟ್ಟು, ಆ ನ್ಯಾಯಮಾಲಾ ಅಂದ್ರೆ ಏನಂದ್ರೆ, ಎಲ್ಲಾ ಅಧಿಕರಣಗಳ ಪೂರ್ವಪಕ್ಷದಲ್ಲಿ ಅವ್ರು ಏನ್ ನ್ಯಾಯ ಉಪಯೋಗ ಮಾಡ್ತಾರೆ, ಸಿದ್ಧಾಂತದಲ್ಲಿ ನಾವು ಏನ್ ನ್ಯಾಯ ಉಪಯೋಗ ಮಾಡ್ತೇವೆ ಅಂತ ಬರೀ ಉದಾಹರಿಸ್ತಾ ಹೋಗ್ತಾರೆ. ಇದು ಶ್ಲೋಕ ರೂಪವೇ ಹಂಗೆ ಹೇಳಿಬಿಡ್ತಾರೆ. ಎಲ್ಲ ಆ ನ್ಯಾಯಗಳೆಲ್ಲ ಒಂದೊಂದು ಪದಗಳು, ಆ ಒಂದೊಂದು ಪದಗಳು ಒಂದೊಂದು ನ್ಯಾಯ. ಅದನ್ನು ಹಾಗೇ ಹೇಳ್ತಾ ಒಂದು ಶ್ಲೋಕವಾಗಿ ಬರೆದು ಬಿಡ್ತಾರೆ. ಒಂದು ಪಾದಕ್ಕೆ, ಒಂದು ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳಿದೆ. ಅವಾಗ ಒಂದೊಂದು ಪಾದಕ್ಕೆ ಒಂದೊಂದು ನ್ಯಾಯಮಾಲ. ಒಂದು ಪಾದ ಅಂತ ತಗೊಂಡ್ರೆ ಒಂದು ನ್ಯಾಯಮಾಲ. ಇದು ತೃತೀಯ ಪಾದದಿಂದ ಇದು ಶುರು ಆಗ್ತದೆ. ಪ್ರಥಮಾಧ್ಯಾಯ ತೃತೀಯ ಪಾದದಿಂದ ಇದು ಶುರು ಆಗ್ತದೆ. ಪ್ರಥಮಾಧ್ಯಾಯ ತೃತೀಯ ಪಾದದಿಂದ ನ್ಯಾಯಮಾಲಾವನ್ನು ಹೇಳ್ತಾ ಹೋಗ್ತಾರೆ ಆಚಾರ್ಯರು. ಆ ಹೇಳ್ತಾ ಹೋಗೋ ಕಾಲಕ್ಕೆ ಆ ನ್ಯಾಯಮಾಲಾದಲ್ಲಿ ಏನ್ ವಿಷಯ ಬರೋದಂದ್ರೆ, ಅನುವ್ಯಾಖ್ಯಾನದಲ್ಲಿ ಬರೀ ನ್ಯಾಯಗಳು ಮಾತ್ರ ಬರೋದು. ಅದರ ಅರ್ಥ, ಅದು ಯಾವ ಅಧಿಕರಣಕ್ಕೆ ಏನ್ ನ್ಯಾಯ, ಯಾವ ನ್ಯಾಯವನ್ನ ಹ್ಯಾಂಗ್ ವಿವರಣೆ ಮಾಡ್ಕೋಬೇಕು, ಅದೆಲ್ಲ ಯಾವುದು ಅನುವ್ಯಾಖ್ಯಾನದಲ್ಲಿ ಹೇಳಲಾರರು. ಟೀಕಾರಾಯರು ಅದರ ವಿವರಣ ಸುಧೆಯಲ್ಲಿ ಮಾಡುವುದಿಲ್ಲ. ಸುಧಾ ಅನ್ನೋದು ಅನುವ್ಯಾಖ್ಯಾನದ ವ್ಯಾಖ್ಯಾನವೇ ನ್ಯಾಯ ಸುಧಾ. ಯಾವ ಟಿಪ್ಪಣಿಕಾರ ಯಾರು ಅಲ್ಲಿ ಏನ್ ಮಾತಾಡೋದಿಲ್ಲ, ಅಲ್ಲಿ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಆಚಾರ್ಯರೇ ಇನ್ನೊಂದು ಗ್ರಂಥ ಬರೀತಾರೆ. ಏನಂದ್ರೆ ಅದೇ ಈ ನ್ಯಾಯ ವಿವರಣ. ಅವಾಗ ಅನುವ್ಯಾಖ್ಯಾನದಲ್ಲಿ ತಾನು ಏನು ಒಂದೊಂದು ಪಾದಕ್ಕೆ ಒಂದು ನ್ಯಾಯಮಾಲ. ಆ ಹೆಸರೇ ನೋಡ್ರಿ, ನ್ಯಾಯಗಳ ಮಾಲೆ. ಮಾಲೆ ಅಂದ್ರೆ ಏನು, ಅನೇಕ ಮಣಿಗಳು ಸೇರಿದರೆ. ಆವಾಗ ಇಲ್ಲಿ ನ್ಯಾಯಗಳೆಂಬ ಮಣಿಗಳಿಂದ ಕೂಡಿದ ಒಂದು ಮಾಳಾಕಾರ. ಒಂದೊಂದು ಪಾದಕ್ಕೊಂದೊಂದು ಮಾಳೆ ಇದೆ ಅಲ್ವಾ, ಆ ಮಾಳೆಯಲ್ಲಿರುವ ಒಂದೊಂದು ನ್ಯಾಯ ಮಣಿಗಳನ್ನ ತಗೊಂಡು ಅದನ್ನ ವಿವರಣೆ ಮಾಡುವ ಗ್ರಂಥವೇ ನ್ಯಾಯ ವಿವರಣ. ಆವಾಗ ತಾನೇ ಆಚಾರ್ಯರು ಅನುವ್ಯಾಖ್ಯಾನ ಬರೆದರು. ಆ ಅನುವ್ಯಾಖ್ಯಾನದಲ್ಲಿ ತಾನೇ ಆಚಾರ್ಯರು ಕೆಲವು ಅಧಿಕರಣಗಳಿಗೆ, ಅಂದ್ರೆ ಒಟ್ಟು ಎಲ್ಲಾ ಅಧಿಕರಣಗಳಿಗೂ ಕೂಡ ಆಚಾರ್ಯ ನ್ಯಾಯಗಳನ್ನು ಮಾತ್ರ ಹೇಳ್ತಾ ಹೋದ್ರು, ಅದರ ವಿವರಣೆ ಮಾಡಿಲ್ಲ. ಅದನ್ನ ವಿವರಣೆ ಮಾಡ್ಲಿಕ್ಕೆ ಒಂದು ಪ್ರತ್ಯೇಕ ಗ್ರಂಥ ಮಾಡಿ ಅದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೇಲ್ನೋಟವಾಗಿ ನೋಡಿದರೆ ಈ ಆಚಾರ ತುಂಬಾ ಬೆಳೆಸೋ ತರ ಇರಬಹುದು, ಆದರೆ ಇಲ್ಲ, ಅದರ ಲಾಭ ಬಹಳ ಇದೆ. ಒಂದೊಂದು ಗ್ರಂಥ ಓದೋ ಕಾಲಕ್ಕೂ ನಮಗೆ ಸಂಪೂರ್ಣ ಬ್ರಹ್ಮಸೂತ್ರದ ಆವೃತ್ತಿ ಆಗ್ತದೆ. ಹಾಗಾದರೆ ನಮಗೆ ಬಹುಸಲಿ ನಾವು ಬ್ರಹ್ಮಸೂತ್ರದ ಆವೃತ್ತಿಯನ್ನ ಮಾಡಿ ಮೋಕ್ಷದಲ್ಲಿ ವಿಶೇಷ ಸುಖವನ್ನ ಪಡಿತಾ ಇದ್ದೇವೆ. ಅದಕ್ಕೋಸ್ಕರ ಇದು ಯಾವುದು ಸುಮ್ಮನೆ ಬೆಳೆಸುವಂತಹ ವಿಷಯ ಅಲ್ಲ ಇದು. ಅದಕ್ಕೆ ಈ ನ್ಯಾಯ ವಿವರಣ ಗ್ರಂಥದ ಬಗ್ಗೆ ಹೇಳಬೇಕಂದ್ರೆ, ನಾನು ಮೊದಲೇ ತಿಳಿಸಿದಂತೆ ಆ ನ್ಯಾಯಗಳ ವಿವರಣವನ್ನ ಮಾಡ್ತಾರೆ. ಇದಕ್ಕೆ ನಮ್ಮ ಟೀಕಾಕೃತ್ಪಾದರು ಟೀಕೆ ಬರೆದಿದ್ದಾರೆ. ಆ ಟೀಕಾಕೃತ್ಪಾದರು ಮೊದಲು 2 ಪಾದಗಳಿಗೆ ಸಂಪೂರ್ಣವಾಗಿ ಟೀಕೆ ಬರೆದು
ಮೊದಲನೇ ಅಧ್ಯಾಯದ 3ನೇ ಪಾದದ ಪ್ರಾರಂಭಕ್ಕೆ ಮಾತ್ರ ಟೀಕೆ ಬರೋದು, ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ ಟೀಕಾರಾಯರು. ಅದನ್ನ ಮುಂದುವರಿಸ್ತಾರೆ ರಘುತ್ತಮ ಸ್ವಾಮಿಗಳವರು. ಅದಕ್ಕೆ ಅವರಿಗೆ ನ್ಯಾಯ ವಿವರಣ ಶೇಷ ಟೀಕಾಚಾರ್ಯರು ಅಂತ ಹೆಸರು ರಘುತ್ತಮ ಸ್ವಾಮಿಗಳವರಿಗೆ. ಅದಕ್ಕೆ ರಘುತ್ತಮ ಸ್ವಾಮಿಗಳು ಸನ್ಯಾಯ ವಿವೃತೇಷ್ಟೀಕಾ ಶೇಷ ಸಂಪೂರ್ತಿಕಾರಿಣಂ ಅಂತ ಹೇಳ್ತೇವಲ್ಲ, ಟೀಕಾರಾಯರು ಸ್ವಲ್ಪ ಅಂಶವನ್ನು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ರಘುತ್ತಮ ಸ್ವಾಮಿಗಳು ಮುಂದೆ ಮಾಡ್ತಾರೆ ಅನ್ನೋ ಅಭಿಪ್ರಾಯದಿಂದ ಅಲ್ಲೇ ನಿಲ್ಲಿಸ್ಬಿಟ್ರು. ರಘುತ್ತಮ ಸ್ವಾಮಿಗಳು ಅದನ್ನು ಮುಂದುವರಿಸಿ ಆ ಟೀಕಾವನ್ನ ಪೂರ್ಣಗೊಳಿಸಿದ್ದಾರೆ ರಘುತ್ತಮ ಸ್ವಾಮಿಗಳವರು. ರಘುತ್ತಮ ಸ್ವಾಮಿಗಳ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿಯೇ ಟೀಕಾರಾಯರು ಅರ್ಧಕ್ಕೆ ನಿಲ್ಲಿಸಿದ್ರು. ಉಳದ ಅರ್ಧ ಕೂಡ ಇಲ್ಲದು, ಆರಂಭದ ಒಂದು ಕೆಲವು ಭಾಗ, ಒಂದು 20% ಮಾತ್ರ ಟೀಕಾರಾಯರು ಬರೆದಿದ್ದಾರೆ. ಉಳದ 80% ಅನ್ನು ಬರೆದವರು ರಘುತ್ತಮ ಸ್ವಾಮಿಗಳವರು. ಆ ಮಹಾ ಅನುಗ್ರಹವನ್ನ ಟೀಕಾಕೃತ್ಪಾದರು ರಘುತ್ತಮ ಸ್ವಾಮಿಗಳವರ ಮೇಲೆ ಮಾಡಿದ್ದಾರೆ. ರಘುತ್ತಮ ಸ್ವಾಮಿಗಳ ಮಹತ್ವವನ್ನು ನೋಡ್ರಿ. ಯಾವುದೋ ಸಣ್ಣ ವಿಷಯವನ್ನ ಸಣ್ಣವರು ಆರಂಭಿಸಿದರೆ ನಾವು ಅದನ್ನು ಮುಗಿಸ್ತೇವೆ ಎಂಬುದು ಪರವಾಗಿಲ್ಲ. ಆದರೆ ಗ್ರಂಥ ದೊಡ್ಡ ಗ್ರಂಥ ಬರೆದವರು ಟೀಕಾರಾಯರು. ಆ ಟೀಕಾವಿನಷ್ಟು ಗಾಂಭೀರ್ಯ ಉಳ್ಳಂತಹ ವಾಕ್ಯ ಮುಂದೆ ಬರಬೇಕು. ಆ ಶೇಷ ಫುಲ್ ಕಂಪ್ಲೀಟ್ ಅನ್ನ ಬ್ಲ್ಯಾಂಕ್ ಅನ್ನ ಫಿಲ್ ಮಾಡಬೇಕು. ಅಂತಹ ಮಹಾ ಸಾಮರ್ಥ್ಯ, ಮಹಾಜ್ಞಾನ, ಪಾಂಡಿತ್ಯದಿಂದ ಭರಿತರಾದವರು ರಘುತ್ತಮ ಸ್ವಾಮಿಗಳವರು. ಅವರು ನ್ಯಾಯ ವಿವರಣ ಭಾವಬೋಧ ಅನ್ನುವ ಗ್ರಂಥವನ್ನು ಬರೆದು ಅದನ್ನು ಪೂರ್ಣಗೊಳಿಸ್ತಾರೆ. ಅವಾಗ ನ್ಯಾಯ ವಿವರಣ ಎಂಬುದು ಶ್ರೀಮದಾಚಾರ್ಯರ ಗ್ರಂಥ. ಅದಕ್ಕೆ ವ್ಯಾಖ್ಯಾನ ಶ್ರೀಮದಾಚಾರ್ಯ ಅಂದ್ರೆ ಟೀಕಾಕೃತ್ಪಾದರ ಟೀಕೆ ಇದೆ, ನ್ಯಾಯ ವಿವರಣ ಟೀಕಾ. ಆ ನ್ಯಾಯ ವಿವರಣ ಟೀಕಾ 3ನೇ ಪಾದದ ಆರಂಭ ಭಾಗದಲ್ಲಿ ಟೀಕಾರಾಯರು ಮುಗಿಸ್ಬಿಡ್ತಾರೆ. ಉಳಿದ ಭಾಗವನ್ನ ರಘುತ್ತಮ ಸ್ವಾಮಿಗಳವರು ನ್ಯಾಯ ವಿವರಣ ಭಾವಬೋಧ ಅಂತ ಬರೆದು ಪೂರ್ತಿ ಚತುರ್ಥಾಧ್ಯಾಯದ ಚತುರ್ಥ ಪಾದದ ತನಕ ಸಂಪೂರ್ಣ ಬರೀತಾರೆ. ನ್ಯಾಯ ವಿವರಣವನ್ನ ಆಚಾರ್ಯರು ಮಾಡಿದ ನ್ಯಾಯ ವಿವರಣಕ್ಕೆ ಟೀಕಾ ಅಂದ್ರೆ ರಘುತ್ತಮ ಸ್ವಾಮಿಗಳು ಬರೆದಂತಹ ಒಂದು ವ್ಯಾಖ್ಯಾನ. ಆ ಟೀಕೆಯಿನ ಉಳದ ಭಾಗ, ಟೀಕೆಯಿನ ಎಕ್ಸ್ಟ್ರಾ ಭಾಗಗಳು ಇವುಗಳು. ಇದು ಈ ನ್ಯಾಯ ವಿವರಣದಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಈ ನ್ಯಾಯ ವಿವರಣಕ್ಕೆ ದೊಡ್ಡ ಮಹತ್ವ ಇದೆ. ಆ ಮಹತ್ವವನ್ನು ನಾವು ಹೇಳೋದು ಬೇಡ. ಆ ಮಹತ್ವವನ್ನು ಆಚಾರ್ಯರೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಾಕ್ಷಾತ್ ಶ್ರೀಮದಾಚಾರ್ಯರೇ ನ್ಯಾಯ ವಿವರಣದ ಕೊನೆಗೆ ಈ ಗ್ರಂಥದ ಮಹಿಮೆಯನ್ನ ಬಹಳ ಕೊಂಡಾಡಿದ್ದಾರೆ. ಏನಂದ್ರೆ, ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿರುವಂತಹ ಒಂದೊಂದು ಸೂತ್ರಗಳಲ್ಲೂ ಕೂಡ ವೇದವ್ಯಾಸದೇವರು ಅನೇಕ ನ್ಯಾಯಗಳನ್ನ ತುಂಬಿಸಿದ್ದಾರೆ. ಪರಮಾತ್ಮನ ಸರ್ವೋತ್ತಮತ್ವವನ್ನ, ಪರಮಾತ್ಮ ಸರ್ವಶಬ್ದ ವಾಚ್ಯ ಅನ್ನೋ ವಿಷಯವನ್ನ, ಪರಮಾತ್ಮ ದೋಷ ದೂರ ಅನ್ನೋದನ್ನ, ಪರಮಾತ್ಮ ಅನೇಕ ಸಾಧನಗಳಿಂದ ಲಭ್ಯ ಅನ್ನುವಂತಹ ವಿಷಯವನ್ನ, ಸಾಧನಗಳಿಂದ ಪ್ರಸನ್ನನಾದ ಪರಮಾತ್ಮ ನಮಗೆ ಮೋಕ್ಷ ರೂಪವಾದ ಫಲವನ್ನ ಕೊಡ್ತಾನೆ ಅನ್ನೋ ವಿಷಯವನ್ನ ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ನ್ಯಾಯಗಳನ್ನ ತುಂಬಿಸಿ ಇಟ್ಟಿದ್ದಾರೆ. ನ್ಯಾಯದ ಒಂದು ಸಮುದ್ರ ಬ್ರಹ್ಮಸೂತ್ರಗಳು. ಅದರಲ್ಲಿರುವಂತಹ ನ್ಯಾಯಗಳನ್ನ ನಮ್ಮಿಂದ ಪ್ರತ್ಯೇಕವಾಗಿ ತೆಗೆದು ಹೇಳೋದು ಸಾಧ್ಯವೇ ಇಲ್ಲ ಅಂತ ಯಾರು ಹೇಳ್ತಾರೆ? ಶ್ರೀಮದಾಚಾರ್ಯರೇ ಹೇಳ್ತಾರೆ. ಕೋನಾಮಾಶೇಷ ವಿದ್ಯೋರು ಸಾಗರೋನ್ ಮತನೋಧೃತಿಂ ಸಾಕ್ಷಾತ್ ವಿದ್ಯಾದಿರಾಜೇನ ನ್ಯಾಯಾಮೃತಂ ಅನುತ್ತಮಂ ಅಶೇಷತೋದಿಗಚ್ಚೇತ ವಂದ್ಯೋ ವೃಂದಾರಕೋಪಿ ಸನ್. ಇದು ಆಚಾರ್ಯರೇ ಬರೆದ ಶ್ಲೋಕ, ನ್ಯಾಯವರ್ಣದ ಕೊನೆಗೆ ಬರೆದ ಶ್ಲೋಕ ಇದು. ದೊಡ್ಡ ದೊಡ್ಡ ದೇವತಾವಾಗಿದ್ರೂ ಶ್ರೀ ವೇದವ್ಯಾಸ ದೇವರು ಹೇಳಿದ ಎಲ್ಲಾ ನ್ಯಾಯಗಳನ್ನು ನಾನು ಹೇಳ್ತೇನೆ ಅಂತ ಯಾರಿಂದಲೂ ಹೇಳಲಿಕ್ಕಾಗಲಾರದು. ಅದು ಕೇವಲ ವೇದವ್ಯಾಸ ದೇವರಿಂದಲೇ ಹೇಳಲಿಕ್ಕಾಗುವುದು. ವೇದವ್ಯಾಸ ದೇವರು ಬರೆದ ಬ್ರಹ್ಮಸೂತ್ರಗಳಲ್ಲಿ ಎಷ್ಟು ನ್ಯಾಯಗಳು ತುಂಬಿವೆ ಅನ್ನೋದನ್ನ ಸಂಪೂರ್ಣವಾಗಿ ತೆಗೆದು ದೇವತೆಗಳಿಂದ ಕೂಡ ಹೊರಗೆ ಹೇಳಲಿಕ್ಕಾಗಲಾರದು. ಅಷ್ಟ್ಯಾಕಪ್ಪ, ನನ್ನಿಂದಲೂ ಹೇಳಲಿಕ್ಕಾಗಲಾರದು ಅಂತಾರೆ ಶ್ರೀಮದಾಚಾರ್ಯರು. ಸರಿ, ಹಾಗಾದ್ರೆ ನೀವಂತೂ ಈ ಗ್ರಂಥ ಮಾಡಿಬಿಟ್ರಿ, ನೀವು ಹ್ಯಾಂಗ್ ಮಾಡಿದಿರಿ ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ. ಯಾರ ಆಚಾರ್ಯರು? ಉಚ್ಚಾ ವಚ ಏನ ಸಮಸ್ತ ಚೇಷ್ಟಾ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ ಅಂತ ಹೇಳಿ ಶ್ವಾಸೋಚ್ಛ್ವಾಸವನ್ನ ಶುರು ಮಾಡಿಕೊಂಡು, ಸಣ್ಣ ವ್ಯಾಪಾರ ಅಂತ ಅನಿಸ್ಕೊಂತೇವೆ ನಾವು ಶ್ವಾಸೋಚ್ಛ್ವಾಸವನ್ನ. ಆ ಅನಾಯಾಸವಾಗಿ ಮಾಡುವ ಶ್ವಾಸೋಚ್ಛ್ವಾಸವನ್ನ ಶುರು ಮಾಡಿಕೊಂಡು ಎಲ್ಲಾ ಚೇಷ್ಟೆಗಳನ್ನು ಸಕಲ ಜಗತ್ತಿಗೆ 14 ಲೋಕಕ್ಕೆ ಕೊಡುವಂತಹ ಮಹಾನುಭಾವರು ನಮ್ಮ ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯ ಹೇಳ್ಕೋತಾರೆ ತಾವು ಹ್ಯಾಂಗಿದ್ದೇನೆ ಅಂತ ಹೇಳಿ. ನೋಡ್ರಪ್ಪ, ವೇದವ್ಯಾಸದೇವರು ಬರೆದಿಂತಹ ಬ್ರಹ್ಮಸೂತ್ರಗಳ ನ್ಯಾಯವನ್ನ ವಿವರಣೆ ಮಾಡ್ಲಿಕ್ಕೆ ಶಕ್ತಿ ನನಗೇ ಇಲ್ಲ. ಮತ್ತೆ ನಾನು ಹ್ಯಾಂಗ್ ಈ ನ್ಯಾಯ ವಿವರಣ ಅನ್ನೋ ಗ್ರಂಥವನ್ನು ಬರದೆ ಅಂದರೆ, ಅಹಂತು ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ. ಆ ವೇದವ್ಯಾಸದೇವರ ಪ್ರಸಾದ ಎಂಬೋಣದರಿಂದ ನನಗಿಷ್ಟು ಬಲ ಬಂದಿದೆ. ಇಲ್ಲದೇ ಇದ್ರೆ ನಾನು ಹ್ಯಾಂಗ್ ಮಾಡ್ಲಿಕ್ಕಾಗೋದು? ನಾನೇ ವಿಸ್ತಾರವಾಗಿ ಬ್ರಹ್ಮಸೂತ್ರ ಬರದೆ,
ಆಮೇಲೆ ಅನುವ್ಯಾಖ್ಯಾನ ಬರದೆ. ಅನುವ್ಯಾಖ್ಯಾನದಲ್ಲಿ ನ್ಯಾಯಮಾಲಾ ಅಂತ ಒಂದು ಸಂಗ್ರಹ ಮಾಡಿದೆ. ಆ ನ್ಯಾಯಮಾಲಾ ಎಂಬ ಸಂಗ್ರಹದ ವಿವರಣವೇ ಈ ನ್ಯಾಯ ವಿವರಣ. ಒಂದು ರೀತಿಯಾಗಿ ನೋಡಿದರೆ ಈ ನ್ಯಾಯ ವಿವರಣ ಎಂಬುದು ಒಂದು ರೀತಿಯಾಗಿ ಎಲ್ಲಾ ಸೂತ್ರ ಭಾಷ್ಯದಷ್ಟು ದೊಡ್ಡದಲ್ಲ. ಈ ಸ್ವಲ್ಪ ಸೈಜಲ್ಲಿ ಬಹಳ ಸಣ್ಣ ಗ್ರಂಥ. ಆದ್ದರಿಂದ ಮೇಲ್ನೋಟವಾಗಿ ನೋಡಿದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಈ ನ್ಯಾಯ ವಿವರಣ ಅನ್ನೋ ಗ್ರಂಥ ಮೇಲ್ನೋಟವಾಗಿ ನೋಡಿದರೆ ಬಹಳ ಸಂಕ್ಷೇಪವಾಗಿರೋ ಗ್ರಂಥ. ಒಂದು ಅಧಿಕರಣದ ಬಗ್ಗೆ ನಾವು ಗ್ಲಿಮ್ಸ್ ಅಂತ ಹೇಳ್ತೇವಲ್ಲ, ಒಂದು ಅಧಿಕರಣದ ಬಗ್ಗೆ ಅದೊಂದು ಗ್ಲಿಮ್ಸ್ ಹೇಳ್ರಿ ಅಂದ್ರೆ ನ್ಯಾಯವಿವರಣವನ್ನು ನೋಡಿ ಫಟ್ ಅಂತ ಹೇಳ್ಬಿಡ್ಬೋದು. ಚಟ್ ಅಂತ ಅರ್ಥ ಆಗುವಂತ ಸಣ್ಣ ಅಂದ್ರೆ ಸಂಕ್ಷೇಪವಾಗಿ ಇರುವಂತಹ ಗ್ರಂಥ. ಇದು ಮೇಲ್ನೋಟವಾಗಿ ಅದೇ ಆಚಾರ್ಯ ಹೇಳ್ತಾರೆ, ಇದು ಮೇಲ್ನೋಟವಾಗಿ ನೋಡಿದರೆ ಸಂಕ್ಷೇಪ, ವಿಸ್ತರೋಪ್ಯಯಮೇವ ಸ್ಯಾತ್ ವಿಶೇಷಾತಿ ವೇದಿನ. ಈ ನ್ಯಾಯ ವಿವರಣದ ಸ್ವಾರಸ್ಯವನ್ನು ತೆಗೆದರೆ ಈ ನ್ಯಾಯ ವಿವರಣ ಮೊದಲು ನೋಡಿದರೆ ಸಂಕ್ಷೇಪ ಗ್ರಂಥ. ಇದೇ ನ್ಯಾಯ ವಿವರಣವನ್ನು ನೀವು ಬಹಳ ಸೂಕ್ಷ್ಮ ವಿಚಾರ ಮಾಡಿದಿರಿ ಅಂದ್ರೆ ಈ ನ್ಯಾಯ ವಿವರಣ ಗ್ರಂಥವೇ ಬಹಳ ವಿಸ್ತಾರ ಗ್ರಂಥಪ್ಪ, ಅಷ್ಟು ಬೆಳೆಸಬಹುದು ಇದರ ಮೇಲೆ ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡೇ ನಮ್ಮ ಪಂಡಿತಾಚಾರ್ಯರು ಶ್ಲೋಕ ಬರೆದದ್ದು 9ನೇ ಸರ್ಗದ ಮಧ್ವವಿಜಯದಲ್ಲಿ. ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂ ಚ ಪಂಡಿತೈ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯ ಕಾಂತಿ ಚ ವಿಪಕ್ಷ ಭೀಷಣಂ ಹಸ್ತದೂಷಣಂ ಅವಂದ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈ ಸಮಂ ಮಾನನೀಯಮಪಿ ಲಾಕಿನಾಯಕೈ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಏನು ಪಂಡಿತಾಚಾರ್ಯರು ಹೊಗಳಿದ್ದಾರೆ. ಇಂತಹ ಗ್ರಂಥಗಳನ್ನು ನೋಡಿ ಹಿಗ್ಗಿ ಹೊಗಳಿದ್ದಾರೆ ಪಂಡಿತಾಚಾರ್ಯರು. ಬರೀ ಏನೋ ಶ್ಲೋಕ ಬರಿಬೇಕು ಅಂತ ಪಂಡಿತಾಚಾರ್ಯ ಹೊಗಳಿಲ್ಲ. ಅದಕ್ಕೆ ಇಂತಹ ಗ್ರಂಥಗಳನ್ನು ನೋಡಿ ಶ್ರೀಮದಾಚಾರ್ಯರ ಮಹಿಮೆಯನ್ನು ನೋಡಿ ನೋಡಿ ಅನುಭವಿಸಿ ಹಿಗ್ಗಿ ಬರೆದಂತಹ ಶ್ಲೋಕಗಳು ಅವುಗಳಲ್ಲ. ಅದಕ್ಕೆ ಈ ನ್ಯಾಯ ವಿವರಣ ಅನ್ನೋದು ಮೇಲ್ನೋಟವಾಗಿ ನೋಡಿದರೆ ಸಂಗ್ರಹವಾದ ಗ್ರಂಥ. ಸ್ವಲ್ಪ ಒಳಗಿಳದು ವಿಚಾರ ಮಾಡಿದರೆ ಟೀಕಾರಾಯರ ಟೀಕೆ, ರಘುತ್ತಮ ಸ್ವಾಮಿಗಳವರ ಟಿಪ್ಪಣಿ, ಅದೇ ರಘುತ್ತಮ ಸ್ವಾಮಿಗಳವರ ಇವಾಗ ಮೊನ್ನೆ ರಘುತ್ತಮ ಸ್ವಾಮಿಗಳ ಆರಾಧನೆಯಲ್ಲಿ ಒಂದು ಪುಸ್ತಕ ಬಿಡುಗಡೆಯಾಗಿದೆ. ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ನ್ಯಾಯಮಾಲ ಸೂತ್ರ ಸಂಬಂಧ ಪ್ರದೀಪಿಕಾ ಅಂತ ಒಂದು ಗ್ರಂಥ, ಅದು ಬಿಡುಗಡೆ ಆಗಿದೆ. ಅದನ್ನ ಸಿಗ್ತದೆ, ನಮ್ಮ ಮಠಗಳಲ್ಲಿ ಸಿಗ್ತದೆ. ಅದು ರಘುತ್ತಮ ಸ್ವಾಮಿಗಳು ಅದರ ಮೇಲೆ ಒಂದು ಮಹತ್ವವನ್ನು ಸವರಿಸುವಂತಹ ಗ್ರಂಥವನ್ನು ಬರೆದಿದ್ದಾರೆ. ಹೀಗೆ ಈ ನ್ಯಾಯ ವಿವರಣ ಅನುವ್ಯಾಖ್ಯಾನ ಎರಡನ್ನೂ ಜೋಡಿಸಿ ಆ ನ್ಯಾಯವಿವರಣದಿಂದ ಬರುವ ಅಭಿಪ್ರಾಯಗಳು ತಿಳ್ಕೊಂಡ್ರೆ ಈ ಜನ್ಮ ಸಾಲೋದೇ ಇಲ್ಲ. ಅಷ್ಟು ಅಭಿಪ್ರಾಯಗಳು ಈ ಗ್ರಂಥಗಳಲ್ಲಿ ತುಂಬಿದೆ. ಅದಕ್ಕೋಸ್ಕರ ಇದು ನಾನೇನೋ ಈ ನ್ಯಾಯವಿವರಣದ ಬಗ್ಗೆ ಅದೊಂದು ಸಾಮಾನ್ಯ ಪರಿಚಯ ಕೊಡಿಸ್ತೇನೆ ಅಂತ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಬಹಳ ದೊಡ್ಡ ಸಾಹಸ ಇದು. ಯಾಕೆಂದ್ರೆ ಟೀಕಾರಾಯರೇ ಹೇಳ್ತಾರೆ, ವಿಷ್ಣು ತತ್ವ ನಿರ್ಣಯವನ್ನ ವ್ಯಾಖ್ಯಾನ ಮಾಡಿದ ಮೇಲೆ, ವಿಷ್ಣು ತತ್ವ ನಿರ್ಣಯ ಎಂಬ ಶ್ರೀಮದಾಚಾರ್ಯ ಗ್ರಂಥದ್ದು, ಅದನ್ನು ವ್ಯಾಖ್ಯಾನ ಮಾಡಿದ ಮೇಲೆ ಟೀಕಾರಾಯರು ಹೇಳ್ತಾರೆ, ಶ್ರೀಮದಾಚಾರ್ಯರ ಗ್ರಂಥದ ವ್ಯಾಖ್ಯಾನ ಮಾಡಲಿಕ್ಕೆ ದೇವತೆಗಳಿಗೆ ಅಧಿಕಾರ ಇದೆ, ನಮ್ಮಂಥವರಿಗೆ ಅಧಿಕಾರ ಇಲ್ಲ ಅಂತ ಟೀಕಾರಾಯರು ಹೇಳ್ಕೊತಾರೆ. ಹಾಗಾದ್ರೆ ಮಾನನೀಯಮಪಿ ನಾಯಕೈ, ದೇವತೆಗಳಿಂದಲೂ ಪೂಜ್ಯವಾಗಿರುವಂತಹ ಗ್ರಂಥ ನಮ್ಮ ಶ್ರೀಮದಾಚಾರ್ಯರ ಗ್ರಂಥ. ಶ್ರೀಮದಾಚಾರ್ಯ ಬರೆದ ಇದರಿಂದ ನಾವೇನೋ ಸುಲಭ ಗ್ರಂಥದ ಅನ್ನಿಸ್ಕೊಂಡಿರ್ತೇವೆ. ದ್ವಾದಶ ಸ್ತೋತ್ರ ಅಂತ ಆಚಾರ್ಯರ 37 ಗ್ರಂಥಗಳಲ್ಲಿ 37 ಗ್ರಂಥವು ಅಷ್ಟೇ ಶ್ರೇಷ್ಠ. ಇದೇನೋ ಸೂತ್ರ ಭಾಷ್ಯ ಶ್ರೇಷ್ಠ, ದ್ವಾದಶ ಸ್ತೋತ್ರ ಚಿಕ್ಕದು, ಹಂಗೆಲ್ಲ ಏನಿಲ್ಲ. ಅದಕ್ಕೆ ಎಲ್ಲಾ ಗ್ರಂಥಗಳು ಕೂಡ ಆಚಾರ್ಯರ ಗ್ರಂಥಗಳಲ್ಲಿರುವ ಪ್ರತಿ ಪದಗಳು ದೇವತೆಗಳು ತಲೆ ಮೇಲೆ ಇಟ್ಕೊಂಡು, ಅಂತಹ ದೇವತೆಗಳು ರುದ್ರ ಶೇಷಾದಿ ದೇವತೆಗಳು ತನ್ನ ತಲೆ ಮೇಲೆ ಇಟ್ಟುಕೊಂಡು, ಭಾರತೀ ದೇವಿ ಮೊದಲಾದ ದೇವತೆಗಳು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಮೆರಿತಾ ಇರ್ತಾರೆ. ಅಂತಹ ಮಹಾಗ್ರಂಥಗಳನ್ನ, ಪರಮಾತ್ಮನ ತತ್ವಗಳನ್ನ ತಿಳಿಸಿಕೊಡುವಂತಹ ಗ್ರಂಥಗಳನ್ನ ನಮಗೋಸ್ಕರ ಬಂದು, ಅವರ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು, ಆದರೆ ನಮಗೋಸ್ಕರ ಬಂದು ಈ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಅದಕ್ಕೆ ಟಿಪ್ಪಣಿಕಾರರನ್ನ, ಟೀಕಾಕಾರರನ್ನು ಕೂಡ ಸ್ವಯಂ ತಾನೇ ನಿರ್ಮಾಣ ಮಾಡಿಸಿ, ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಮೊದಲಾದ ಶ್ರೇಷ್ಠ ಟಿಪ್ಪಣಿಕಾರರುಗಳು, ಅವರಿಗೂ ಕೂಡ ಇವರೇ ಸ್ವಯಂ ಪಾಠ ಹೇಳಿ ತಯಾರು ಮಾಡಿಸಿ ಟಿಪ್ಪಣಿ ಬರೆಸಿ, ಅವರ ಒಳಗಿಂದ ಟಿಪ್ಪಣಿಯ ಬರೆಸಿ ನಮ್ಮ ಗುರುಗಳ ಒಳಗಿದ್ದುಕೊಂಡು ಆ ಟಿಪ್ಪಣಿಗಳನ್ನು ನಮಗೆ ಪಾಠ ರೂಪವಾಗಿ ಹೇಳಿ ನಮ್ಮೊಳಗಿದ್ದುಕೊಂಡು ಅದನ್ನು ಗ್ರಹಣೆ ಮಾಡಿಸಿ, ಹೀಗೆ ಅವರೇ ಗ್ರಂಥ ಬರೆದರು, ಅವರೇ ಟಿಪ್ಪಣಿಕಾರರಿಗೆ ಪಾಠ ಹೇಳಿದರು, ಅವರೇ ಟೀಕಾಕಾರರಿಗೆ ಪಾಠ ಹೇಳಿದರು, ಟೀಕಾರಾಯರ ಒಳಗಿದ್ದುಕೊಂಡು ಟೀಕೆ ಬರೆಸಿದರು, ಟಿಪ್ಪಣಿಕಾರರ ಒಳಗಿದ್ದುಕೊಂಡು ಟಿಪ್ಪಣಿ ಬರೆಸಿದರು, ನಮ್ಮ ಗುರುಗಳ ನಮ್ಮ ಪಾಠ ಹೇಳುವ ಗುರುಗಳ ಒಳಗಿದ್ದುಕೊಂಡು ಅದನ್ನು ನಮಗೆ ಉಪದೇಶ ಮಾಡಿಸಿದರು, ನಮ್ಮೊಳಗಿದ್ದುಕೊಂಡು ಆ ಉಪದೇಶವನ್ನು ಕೇಳಿಸಿದರು, ನಮ್ಮೊಳಗಿದ್ದುಕೊಂಡು ಅದನ್ನು ಅರ್ಥ ಮಾಡಿಸಿದನ್ನು ನೆನಪಿಗೆ ಇಟ್ಟುಕೊಂಡದ್ದನ್ನು ಮತ್ತೆ ಹೇಳುವ ಸಾಮರ್ಥ್ಯವನ್ನು ಕೊಟ್ಟರು. ಅವರೇ ಕೊನೆಗೆ ಇದಕ್ಕೆ ಫಲವನ್ನು ಕೊಟ್ಟು ಮೋಕ್ಷ ಮಾತ್ರ, ಸುಖ ಮಾತ್ರ ನಮಗೆ ಕೊಟ್ಬಿಡ್ತಾರೆ. ಇಷ್ಟು ಕಾರುಣಿಕರಾದ ವಾಯುದೇವರ ಅವತಾರರಾದ ನಮ್ಮ ಶ್ರೀಮದಾಚಾರ್ಯರು ನಮಗೆ ಮಾಡಿರುವಂತಹ ಈ ಏನು ಅನುಗ್ರಹ ಇದೆ, ಈ ಅನುಗ್ರಹಕ್ಕೆ ನಾವು ಅನಂತ ಕಾಲಕ್ಕೆ ಋಣಿಗಳಾಗಿದ್ದೇವೆ. ಇದೇನೋ ಒಂದು ಜನ್ಮದಲ್ಲಲ್ಲ, ನಮಗೆ ಬರುವ ಮೋಕ್ಷ ಸುಖವೂ ಕೂಡ ನಮ್ಮ ಈ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಬರ್ತಾ ಇದೆ. ಹೀಗೆ ಈ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ
ನಾವು ಮೋಕ್ಷದಲ್ಲಿಯೂ ಋಣಿಗಳಾಗಿರುತ್ತೇವೆ. ಮೋಕ್ಷದಲ್ಲೂ ನಮ್ಮ ಇವಾಗ ಶ್ರೀಮದಾಚಾರ್ಯ ಏನಿರ್ತಾರೋ ಅವರು ಮುಂದೆ ಮೋಕ್ಷದಲ್ಲಿ ಬ್ರಹ್ಮದೇವರಾಗಿರ್ತಾರೆ. ಅದಕ್ಕೆ ಆ ಬ್ರಹ್ಮದೇವರಿಗೆ ನಾವು ಎಷ್ಟು ಅನಂತ ಕಾಲಕ್ಕೆ ಸೇವಾ ಮಾಡಿದರೂ ಇದರ ಫಲವನ್ನು ನಮ್ಮಿಂದ ಪ್ರತಿಕೊಳ್ಳಿಕ್ಕಾಗೋದಿಲ್ಲ. ಅಷ್ಟೊಂದು ಮಹದುಪಕಾರವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರಿಗೆ ಮತ್ತೆ ಅವರ ಅಭಿಪ್ರಾಯವನ್ನು ತೋರಿಸಿಕೊಟ್ಟಂತಹ ನಮ್ಮ ಟೀಕಾಕೃತ್ಪಾದರಿಗೆ ಅವರ ಅಭಿಪ್ರಾಯವನ್ನು ತೋರಿಸಿಕೊಟ್ಟಂತಹ ಅನೇಕ ಟಿಪ್ಪಣಿಕಾರ ರಘುತ್ತಮ ಸ್ವಾಮಿಗಳವರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯನಾಥರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು ಮೊದಲಾದ ಅನೇಕ ಟಿಪ್ಪಣಿಕಾರರು, ಈ ಎಲ್ಲ ಟಿಪ್ಪಣಿಕಾರರ ವಿಶೇಷ ಸನ್ನಿಧಾನ ಪಾತ್ರರಾದ ನಮ್ಮ ಮಹಾಸ್ವಾಮಿಗಳವರು, ಸತ್ಯಾತ್ಮ ತೀರ್ಥರು, ಮತ್ತೆ ನಮಗೆ ವಿದ್ಯೋಪದೇಶವನ್ನು ಮಾಡಿದ ನಮ್ಮ ಗುರುಗಳು ಎಲ್ಲರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.